ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳಬೇಕಂತಂದರೆ ಕಾಮೆಂಟಲ್ಲಿ ತಿಳಿಸಿ. ಬೆಲ್ ಮೇಲೆ ಒಂದು ಕ್ಲಿಕ್ ಮಾಡಿ, ನನ್ನ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ನಾನಿವತ್ತು ಚಿಕನ್ ಫ್ರೈ ಮಾಡೋದನ್ನು ತೋರಿಸ್ತಿದ್ದೀನಿ. 1 kg ಚಿಕನ್ ತಗೊಂಡಿದ್ದೀನಿ ಸ್ನೇಹಿತರೆ. ನಾನು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾಳು ಹಾಕ್ಕೊಂಡೆ. ಸಾಸಿವೆ ಕಾಳು ಉರಿದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಕರಿಬೇವಿನ ಸೊಪ್ಪು ಸ್ವಲ್ಪ ರೋಸ್ಟ್ ಆದ ನಂತರ ಈರುಳ್ಳಿ ಹಚ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಒಂದು ಚಿಕ್ಕ ಸೈಜ್ 2 ಈರುಳ್ಳಿ ಹಚ್ಕೊಂಡಿದ್ದೀನಿ. ನಾವು ಈರುಳ್ಳಿ ಎಷ್ಟು ಹಾಕಿದ್ರೆ ಅಷ್ಟು ಗ್ರೇವಿ ಬರುತ್ತೆ ನಮಗೆ. 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಹಾಕ್ಕೊಂಡೆ. ಈರುಳ್ಳಿ ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ. ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಕೊತೀನಿ. ಒಂದು 3-4 ನಿಮಿಷ ಇಡಿಸುತ್ತೆ ಈರುಳ್ಳಿ ಮೆತ್ತಗಾದರೆ ನಮಗೆ ಗ್ರೇವಿ ಸಿಗುತ್ತಲ್ಲ, ಅದಕ್ಕೆ. ಈ ಟೈಮಲ್ಲಿ ನಾನು ನಿಮಗೊಂದು ಮಾತು ಹೇಳಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ನನ್ನ ಅನುಭವದ ಮೇರೆಗೆ ಹೇಳ್ತಾ ಇದ್ದೀನಿ. ನಮ್ಗೆ ಯಾರಾದರೂ ಮೋಸ ಮಾಡಿದಾಗ, ತೊಂದರೆ ಕೊಟ್ಟಾಗ ಕೋಪ ಬರುತ್ತೆ ನಮಗೆ. ಸಮಯ ಬರಬೇಕು, ಇವ್ರ ಕತೆ ನೋಡೋಣ ಅನ್ನೋಷ್ಟು ಬೇಜಾರು, ಕೋಪ ಬರುತ್ತೆ. ಯಾಕಂದರೆ ಸಹಜ ಅದು. ನಾವು ಪೆಟ್ಟು ಬಿದ್ದಿದ್ದೀವಿ, ನಮ್ಗೆ ಆ ಕೋಪ ಬರುತ್ತೆ. ಆ ತಕ್ಷಣ ಆ ಥರ ಅನಿಸಿದ್ರು 1 ನಿಮಿಷ ಯೋಚನೆ ಮಾಡಬೇಕು ನಾವು. ಅದು ತಪ್ಪು ಸ್ನೇಹಿತರೆ. ನಾವು ಯಾವತ್ತೂ ಯಾರ ಮೇಲೂ ಅಸೂಯ, ದ್ವೇಷ ಬೆಳೆಸ್ಕೊಳ್ಳೇಬಾರ್ದು. ಯಾಕಂದರೆ ಅವ್ರಿಗಿಂತ ಹೆಚ್ಚು ನಮ್ಮ ತಲೆ ಕೆಡಿಸ್ಕೊಂಡಂಗೆ ಆಗುತ್ತೆ. ನಾವು ನಮ್ಮ ಮನಃಶಾಂತಿ ಕೆಡಿಸ್ಕೊತೀವಿ. ಏನು ಮಾಡಬೇಕಿಲ್ಲ, ನಾವು ಸ್ವಲ್ಪ ಸಮಯ ಕಾದು ನೋಡಬೇಕಷ್ಟೆ. ಅವ್ರ ಕಾಲವೇ ಸಮಾಧಾನ ಹೇಳುತ್ತೆ. ಏನೇ ಆಗಲಿ, ನಮ್ಮ ಪರಿಸ್ಥಿತಿ ಹೇಗೇ ಇರಲಿ ಸ್ನೇಹಿತರೆ, ನಾವು ಸನ್ಮಾರ್ಗದಲ್ಲಿ ನಡಿಬೇಕು. ದೇವರು ನಮ್ಗೆ ಯಾವಾಗೂ ಬೆನ್ನ ಹಿಂದೆ ಇರ್ತಾರೆ. ನಮಗೂ ಒಳ್ಳೆಯ ಸಮಯ ಬಂದೇ ಬರುತ್ತೆ. ನಿಧಾನ ಆದರೂ ಕೂಡ ನ್ಯಾಯನ ಗೆಲ್ಲುತ್ತೆ ಸ್ನೇಹಿತರೆ. ಸ್ವಲ್ಪ ಪೇಷನ್ಸಿಂದ ಇರೋಣ ನಾವು. ನಮಗೆ ದೇವರು ಒಳ್ಳೇದು ಮಾಡ್ತಾರೆ. ಈರುಳ್ಳಿ ಮೆತ್ತಗಾದ್ಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊನೂ ಸ್ವಲ್ಪ ಪೇಸ್ಟ್ ಥರ ಮೆತ್ತಗಾಗಿದೆ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಆನಿಯನ್, ಟೊಮೊಟೊ, ಕರಿಬೇವಿನ ಸೊಪ್ಪು, ಸಾಸಿವೆ ಕಾಳು ಹಾಕಿದ್ದೀವಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಸ್ನೇಹಿತರೆ. ಈಗ ಹಾಕ್ತಾಯಿದ್ದೀನಿ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 1 kg ಚಿಕನ್ಗೆ 1.5 ಸ್ಪೂನಷ್ಟು, ಚಿಕ್ಕ ಸ್ಪೂನೇ ಸ್ನೇಹಿತರೆ ಅದು. ನಾನು ಪೇಸ್ಟ್ ಏನು ಮಾಡಿ ಇಟ್ಕೊಳ್ಳಲ್ಲ, ಆಗಿಂದಾಗೆ ಮಾಡ್ಕೊತೀನಿ. ಬೆಳ್ಳುಳ್ಳಿ ಶುಂಠಿ ಹಾಕಿ ಎಷ್ಟು ಬೇಕೋ ಅಷ್ಟೇ ಸುಳ್ಕೊಂಡು ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು. ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಟ್ಕೋಬೇಕು. 1 ನಿಮಿಷ ಅಷ್ಟೇ, ಹಸಿ ಸ್ಮೆಲ್ ಹೋಗುತ್ತೆ. ಪುದೀನ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದೇನು ಜಾಸ್ತಿ ಹೊತ್ತು ಬೇಯಿಸ್ತಿಲ್ಲ. ಈ ಪೇಸ್ಟ್ ಜೊತೆ ಒಂದು ಸ್ವಲ್ಪ ಮಿಕ್ಸ್ ಆದರೆ ಸಾಕದು. ಈಗ ಚಿಕನ್ ತೊಳೆದು ಇಟ್ಕೊಂಡಿದ್ದೆ ಸ್ನೇಹಿತರೆ. ನಾನು ಆಗಲೇ 1 kg ಚಿಕನ್ ತಗೊಂಡು ಚೆನ್ನಾಗಿ ತೊಳೆದು ನೀರು ಸ್ಟ್ರೈನ್ ಆಗೋಕ್ಕೆ ಬಿಟ್ಟಿದ್ದೆ. ಈಗ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಸೇರಿಸ್ಕೊಂಡು ಮಿಕ್ಸ್ ಕೊಡಬೇಕು ಸ್ನೇಹಿತರೆ. ನನ್ನ ಚಾನಲ್ ನೋಡ್ತಾ ಇದ್ದೀರಾ, ವ್ಯೂಸ್ ಬರ್ತಿದೆ. ಬಟ್ ಯಾಕೆ ನಾನು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನನ್ನ ಚಾನಲ್ನ? ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಚಿಕನ್ ಫ್ರೈ ಅಂತ ನನಗೊಂದು ಸಾರಿ ಕಾಮೆಂಟಲ್ಲಿ ಹೇಳಿ. ಇನ್ನೊಂದು ಟೈಪು ಮಾಡ್ತೀನಿ ಸ್ನೇಹಿತರೆ. ನಾನು ಏನು ಮಸಾಲೆ ಹಾಕ್ತಿರೋ, ಉಪ್ಪು ಖಾರ ಮಾತ್ರ ಹಾಕಿ ಮಾಡ್ತೀನಿ. ಅದು ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದೊಂದು ಸಾರಿ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ಯಾವ ಥರ ಮಾಡ್ತೀರಾ ನನಗೆ ಕಾಮೆಂಟಲ್ಲಿ ಹೇಳಿ, ನಾನು ತಿಳ್ಕೊತೀನಿ. ಇದೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನಾವು ಸಾಲ್ಟ್ ಸೇರಿಸ್ಕೋಬೇಕು. ನನ್ನ ಹತ್ರ ಕಲ್ಲುಪ್ಪು ಇರಲಿಲ್ಲ, ಅದಕ್ಕೆ ಸಾಲ್ಟೇ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ ಅಂತಾರಲ್ಲ, ಅದಕ್ಕೆ ಮೊದಲೇ ಹಾಕ್ಕೊತಾ ಇದ್ದೀನಿ ನಾನು. ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಳ ಹಾಕಿಟ್ಕೊಂಡ್ಬಿಟ್ರೆ ಚಿಕನಲ್ಲಿ ಇರೋ ನೀರೆಲ್ಲ ಬರುತ್ತೆ ಸ್ನೇಹಿತರೆ.
ಈಗ ನೋಡಿ ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಕಾಣಿಸ್ತಿದೆಯಲ್ಲ ಸ್ನೇಹಿತರೆ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ, ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೆ ಸ್ನೇಹಿತರೆ. ನಾನು ಚಿಕನ್ 50% ಬೆಂದಮೇಲೆ ಹಾಕ್ಕೊತೀನಿ ನಾನು. ಇನ್ನು ಕೆಲವರು ಒಗ್ಗರಣೆಗೆ ಹಾಕ್ಕೊತಾರೆ, ಅದು ಒಂಥರ ಚೆನ್ನಾಗೇ ಇರುತ್ತೆ. ನನಗೆ ಕ್ಯಾಪ್ಸಿಕಮ್ ಪೀಸ್ಗಳ ಥರನೇ ಇರಬೇಕು, ತುಂಬ ಬೆಂದೋದ್ರೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೊಂದು 50% ಬೆಂದಮೇಲೆ ಹಾಕ್ಕೊತಾ ಇದ್ದೀನಿ ನಾನು. ನನಗೆ ಜಾಸ್ತಿ ಬೆಂದೋದ್ರೆ ಕ್ಯಾಪ್ಸಿಕಮ್ ಸ್ಮೆಲ್ ಬರುತ್ತೆ, ಒಂಥರ ಸ್ವೀಟ್ನೆಸ್ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನಾನು ಸ್ವಲ್ಪ ಬೇಯಿಸ್ಕೊಳ್ಳೋಕ್ಕೆ ಇಷ್ಟಪಡ್ಕೊತೀನಿ. ಇದಕ್ಕೊಂದು 1/4 ಸ್ಪೂನ್ ಅರಿಶಿಣದ ಪುಡಿ ಹಾಕಿದ್ದೀನಿ. ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ನೋಡೋದಕ್ಕೆ ಜಾಸ್ತಿ ಹಾಕ್ಕೊತಿದ್ದಾರೆ ಅಂತ ಕಾಣಿಸ್ಬೋದು, ಅದು ಚಿಕ್ಕದ ಸ್ಪೂನು. ಖಾರ ಬೇರೆ ಕಡಿಮೆ ಇದೆ, ಅದಕ್ಕೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು. ಚಿಕನಲ್ಲಿ ಬಂದಿರೋ ನೀರಿರೋವಾಗಲೇ ಈ ಮಸಾಲೆಗಳು ಹಾಕ್ಕೊಂಡ್ರೆ ಆ ಚಿಕನ್ನ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋವಾಗ ಈ ಮಸಾಲೆ ಕೂಡ ಪೀಸುಗಳಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ಈಗೆಲ್ಲ ಬೆಂದಿದೆ ಸ್ನೇಹಿತರೆ ಚಿಕನ್ನು. ನಾನು ಇವತ್ತೇ ಮಟನ್ ಸಾರು ಕೂಡ ಮಾಡಿದ್ದೆ, ಅದಕ್ಕೊಂದು ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ, ಅದೊಂದು ಚೂರು ಉಳಿದಿತ್ತು. ಮಾಮೂಲಿಯಾಗಾದರೆ ಚಿಕನ್ ಫ್ರೈಗೆ ಏನು ಕೊಬ್ಬರಿ ಹಾಕಲ್ಲ ನಾನು, ಅದಿರೋಕ್ಕೋಸ್ಕರ ಇರಲಿ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಕೆ ಗ್ರೇವಿ ಚೆನ್ನಾಗಿ ಸಿಗುತ್ತೆ ಅಂತ ಇರೋ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟೆ ನಾನು. ನೀವು ಕೊಬ್ಬರಿ ಹಾಕ್ತೀರಾ ಇಲ್ವ ಅಂತ ಕಮೆಂಟಲ್ಲಿ ಹೇಳಿ ಸ್ನೇಹಿತರೆ. ನಾನಾದರೆ ಯಾವಾಗೂ ಹಾಕಲ್ಲ, ಇವತ್ತು ಇರೋಕ್ಕೋಸ್ಕರ ಸ್ವಲ್ಪ ಇತ್ತು, ಗ್ರೇವಿಗೆ ಚೆನ್ನಾಗಿರುತ್ತೆ ಅಂತ ಹಾಕಿದೆ. ಈಗ ಕೊನೆಯದಾಗಿ ಧನಿಯಾ ಪೌಡ್ರು 1 ಸ್ಪೂನ್ ಹಾಕ್ಕೊತೀನಿ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನಷ್ಟು ಹಾಕ್ಕೊತೀನಿ ಧನಿಯಾ ಪೌಡ್ರು. ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಒಂದೇ 1 ನಿಮಿಷ ಬಿಟ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಕೊಟ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಸ್ನೇಹಿತರೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ತುಂಬ ಆಸೆ ಇದೆ ಯೂಟ್ಯೂಬ್ ಮಾಡಬೇಕು, ಯೂಟ್ಯೂಬ್ ರನ್ ಮಾಡಬೇಕು ಅಂತ. ನನ್ನ ಆಸೆಗೆ ಸ್ವಲ್ಪ ಸಪೋರ್ಟ್ ಮಾಡಿ ಸ್ನೇಹಿತರೆ. ನನ್ನ ಚಾನಲ್ ನೋಡ್ತಾ ಇರೋರಿಗೆಲ್ರಿಗೂ ಥ್ಯಾಂಕ್ಸ್. ಚಿಕನ್ ಫ್ರೈ ರೆಡಿ ಆಯಿತು ಸ್ನೇಹಿತರೆ. ಒಂದು ಸಾರಿ ನೋಡಿ, ಈ ಮೆಥಡಲ್ಲಿ ನೀವು ಮಾಡಿ ನೋಡಿ, ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ನನ್ನ ಚಾನಲ್ ನೋಡಿದ್ದಕ್ಕೆ.